ವಚನಕಾರ ವೀರ ಗೊಲ್ಲಾಳ ಅವರ ಒಂದು ವಚನ. ಕೊರಡು ಕೊನರುವಲ್ಲಿ ಬರಡು ಕರೆವಲ್ಲಿ ಕಲ್ಲಿನ ಶಿಲೆಯೊಡೆದು ರೂಪುದೋರುವಲ್ಲಿ ಬಳ್ಳವಲ್ಲಾಡದೆ ಲಿಂಗವಾಹಲ್ಲಿ ಇಂಥವರಲ್ಲಿಯ ಗುಣವೋ ಇಂತಿವೆಲ್ಲವನರಿವ ಕಲ್ಲೆದೆಯವನ ಗುಣವೋ ಇಂತಿವ ಬಲ್ಲಡೆ ವಿಶ್ವಾಸದಲ್ಲಿಯೇ ವೀರ ಬೀರೇಶ್ವರ ಲಿಂಗವು ತಾನಾಗಿಪ್ಪ. ವಿಜಾಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಗೊಗೇರಿ ಅನ್ನುವಂತಹ ಗ್ರಾಮದಲ್ಲಿ ಶಿವಭಕ್ತರಾದಂತಹ ಗೊಲ್ಲಾಳ ಅನ್ನುವಂಥ ಹೆಸರಿನ ದೇವಾಲಯ ಇವತ್ತಿಗೂ ಕೂಡ ಇದ್ದು ಪ್ರತಿ ವರ್ಷ ಅಲ್ಲಿ ಜಾತ್ರೆ ನಡೀತದಂತೆ. ಅಂದರೆ ಕುರಿ ಕಾಯುವ ವೃತ್ತಿಯನ್ನು ಮಾಡ್ತಾ ಕುರಿಯ ಹಿಕ್ಕೆಯನ್ನೇ ದೇವರು ಅಂತೇಳಿ ಪೂಜಿಸ್ತಾ ಇದ್ದಂಥದ್ದು ವೀರ ಗೊಲ್ಲಾಳ ಅನ್ನುವಂತಹ ವಚನಕಾರರ ವಿಶೇಷತೆ ಆಗಿರತಕ್ಕಂಥದ್ದು. ಅದರಂತೆ ಈ ವಚನದಲ್ಲಿ ಕೊರಡು ಅಂದರೆ ಮರದ ತುಂಡು, ಕೊನರು ಅಂದರೆ ಚಿಗುರುಡೆಬೇಕಾದರೆ, ಬರಡು ಭೂಮಿಗೆ ನೀರು ಹನಿಯಬೇಕಾದರೆ, ಒಂದು ಮಾಮೂಲಿಯಾದಂತಹ ಶಿಲೆ ಶಿಲ್ಪಿಯ ಕೆತ್ತನೆಯಿಂದ ಶಿಲೆಯಾಗಿ ರೂಪಿತಗೊಳ್ಬೇಕಾದ್ರೆ, ಒಂದು ಅಳತೆಯ ಸಾಧನವು ಲಿಂಗ ಆಗಬೇಕಾದ್ರೆ ಅದರೊಳಗಿನ ಗುಣ ಕಾರಣವ ಅಥವಾ ಇದನ್ನೆಲ್ಲ ಸೂಕ್ಷ್ಮವಾಗಿ ಪ್ರಶ್ನೆ ಮಾಡುವಂತಹ ಮನುಷ್ಯನ ಗಟ್ಟಿ ಮನಸ್ಸು ಕಾರಣವ ಅಂತೇಳಿ ಎರಡು ಪ್ರಶ್ನೆಗಳನ್ನು ಹಾಕ್ಕೊಳ್ತಾರೆ. ಇದನ್ನೆಲ್ಲ ತಿಳಿಯುವಂತಹ ಬಗೆ ಹೇಗೆ ಅಂತೇಳಿ ನಮಗೆ ನಾವೇ ಪ್ರಶ್ನೆಯನ್ನು ಮಾಡಿಕೊಂಡ್ರೆ ಇಲ್ಲಿ ವೀರ ಗೊಲ್ಲಾಳ ಅವರು ಹೇಳುವಂಥದ್ದು ಇದಕ್ಕೆಲ್ಲ ನಾವು ನಂಬಿಕೊಂಡಂತಹ ಅಥವಾ ನಾವು ಇಟ್ಟುಕೊಂಡಂತಹ ವಿಶ್ವಾಸವೇ ಕಾರಣ ಅಂತೇಳಿ ಉತ್ತರವನ್ನು ಕೊಡ್ತಾರೆ. ಅಂದರೆ ಜಗತ್ತಿನ ಎಲ್ಲ ಕೆಲಸಗಳು ಕೂಡ ನೆರವೇರತಕ್ಕಂಥದ್ದು ಒಂದು ಸಹಜವಾಗಿರ್ತಕ್ಕಂತಹ ಕ್ರಿಯೆ. ಅಂತಹ ಸಹಜತೆಯಲ್ಲಿ ವಸ್ತುವಿನ ಗುಣ ಮುಖ್ಯ ಆಗುತ್ತಾ ಅಥವಾ ಮನುಷ್ಯನ ಪ್ರಶ್ನಿಸುವ ಮನೋಭಾವ ಮುಖ್ಯ ಆಗುತ್ತಾ ಅಂತಂದರೆ ಗೊಲ್ಲಾಳ ಅವರು ಹೇಳುವಂಥದ್ದು ಜಗತ್ತಿನ ಎಲ್ಲ ವಸ್ತುಗಳನ್ನು ನೋಡಲಿಕ್ಕೆ ತಣಿವ ನಿನ್ನ ಕಣ್ಣಿನ ಪುಣ್ಯವೋ ಅನ್ನುವಂತೆ ಆ ನೋಡುವಂಥದ್ದೇ ಒಂದು ರೀತಿಯ ಸೌಭಾಗ್ಯ, ಆನಂದಿಸುವುದೇ ಒಂದು ರೀತಿಯ ಅನುಭವ ಆಗಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಶರಣರು ಸ್ಥಾಪಿಸಿಕೊಂಡಂತಹ ಲಿಂಗ ಪೂಜೆ ಅನ್ನುವಂತಹ ಪರಂಪರೆ ಏನಿದೆ, ಈ ಪರಂಪರೆಯಲ್ಲಿ ಲಿಂಗವೇ ಏಕೆ ಇವರಿಗೆ ಅಸ್ತ್ರ ಆಯಿತು ಅಂತೇಳಿ ಪ್ರಶ್ನೆ ಮಾಡಿಕೊಂಡ್ರೆ ಇದು ಲಿಂಗದ ಮೇಲೆ ಶರಣರು ಇಟ್ಟುಕೊಂಡಂತಹ ಒಂದು ವಿಶ್ವಾಸ, ಲಿಂಗದ ಮೇಲೆ ಶರಣರು ಇಟ್ಟುಕೊಂಡಂತಹ ಅಪ್ಪಟವಾದಂತಹ ಭಕ್ತಿ ಅಂತೇಳಿ. ಹಾಗಾಗಿ ಇಲ್ಲಿ ಭಕ್ತಿಯೇ ಕಾರಣ ಅಲ್ಲದೆ ಬೇರೆ ಯಾವುದೇ ಅಂತಃಶಕ್ತಿ ಮನುಷ್ಯನನ್ನು ರೂಪಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಮನದೊಳಗಿನ ಭಕ್ತಿಯೇ ನಮ್ಮೆಲ್ಲ ಸಕಲ ಒಳಿತಿಗೆ ಕಾರಣ ಆಗಿದೆ. ಅಂತಹ ವಿಶ್ವಾಸವನ್ನು, ಅಂತಹ ವಿಶ್ವಾಸಪೂರಿತವಾದಂತಹ ಭಕ್ತಿಯನ್ನು ಶರಣರಿಟ್ಟುಕೊಂಡಿದ್ರು. ಆ ಕಾಲದ ಸಮಾಜಕ್ಕೆ ಇದೇ ಒಂದು ಪ್ರೇರಕ ಶಕ್ತಿ ಆಗಿತ್ತು ಅಂತನ್ನುವಂಥದ್ದನ್ನು ವೀರ ಗೊಲ್ಲಾಳ ಅವರು ತಮ್ಮ ಈ ಒಂದು ವಚನದಲ್ಲಿ ಪ್ರಸ್ತುತಪಡಿಸ್ತಾರೆ.